ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಎರಡು ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಒಂದು, ನಾಳೆ ಮೇ 8 SSLC ರಿಸಲ್ಟ್ ಅನೌನ್ಸ್ ಆಗುತ್ತಾ. ಎರಡು, ಯಾವ ಥರ ರಿಸಲ್ಟ್, ಒಂದು ವೇಳೆ ರಿಸಲ್ಟ್ ಅನೌನ್ಸ್ ಆದರೆ ಯಾವ ಥರ ಚೆಕ್ ಮಾಡ್ಕೋಬೇಕು ಅನ್ನೋಂಥದ್ದು. ನೀವು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರಿ ಅಥವಾ ಕೆಲವೊಂದಿಷ್ಟು ನ್ಯೂಸ್ಗಳಲ್ಲಿ ಕೂಡ ನೋಡಿರಿ, ಮೇ 8ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂಥೇಳಿ ನ್ಯೂಸು ಹರಿದಾಡ್ತಾಯಿತ್ತು. ಅದೇ ಥರ ನಾಳೆ ಏನಾದರೂ ಅನೌನ್ಸ್ಮೆಂಟ್ ಆಗುತ್ತಾ ರಿಸಲ್ಟ್ ಅಂಥೇಳಿ. ಈಗ ನೋಡ್ಬೋದು, ನನಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೀನಿ. ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಲ್ಲಿಯೂ ಏನು ಅಂತ ಹೇಳಿದ್ರೆ ನಾಳೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅನ್ನೋ ಅಂಥ ನೋಟಿಫಿಕೇಷನ್ ಇಲ್ಲ. ಕಂಪಲ್ಸರಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಏನಾದರೂ ರಿಸಲ್ಟ್ ಅನೌನ್ಸ್ ಮಾಡುವಾಗಿದ್ದರೆ ಈ ವೆಬ್ಸೈಟಲ್ಲಿ ಹಿಂದಿನ ದಿನ, ನಾಳೆ ಅನೌನ್ಸ್ ಮಾಡೋಗಿದ್ರೆ ಇವತ್ತು ಹಿಂದಿನ ದಿನ ಕಂಪಲ್ಸರಿ ನೋಟಿಫಿಕೇಷನ್ನ ಕೊಡ್ತಾರೆ. ಕೊಟ್ಟ ಮೇಲೆ ಅನೌನ್ಸ್ ಮಾಡ್ತಾರೆ. ನೋಟಿಫಿಕೇಷನ್ ಇನ್ನೂವರೆಗೆ ಸಮಯ ನೋಡ್ಬೋದು, 11 ಆಗಿದೆ, 11:16 ಆಗಿದೆ. ಇನ್ನೂ ಅವ್ರು ಏನು ಅಂತ ಹೇಳಿದ್ರೆ ನೋಟಿಫಿಕೇಷನ್ ಕೊಟ್ಟಿಲ್ಲ. ಹೀಗಾದರೆ ನಾಳೆ ನಿಮಗೇನಾಗಲ್ಲ, ರಿಸಲ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಯಾವುವು ಇಲ್ಲ. ಮತ್ತು ಯಾವಾಗ ಅನೌನ್ಸ್ ಆಗುತ್ತೆ ರಿಸಲ್ಟು, ಅದಕ್ಕೆ 1-2 ದಿನ ನೀವು ವೇಟ್ ಮಾಡಬೇಕಾಗತ್ತೆ. ಇಷ್ಟು ದಿನ ವೇಟ್ ಮಾಡಿರಿ, 2 ದಿನ ವೇಟ್ ಮಾಡಿವಿ ಅಂದರೆ ಈಗ ಅವರು ಎಲೆಕ್ಷನಲ್ಲಿ ಮೋಸ್ಟ್ಲಿ ಬ್ಯುಸಿ ಇದ್ದಾರೆ ಅಂತ ಅನಿಸುತ್ತೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ 2 ದಿನದಲ್ಲಿ ಅವ್ರು ಏನು ಮಾಡ್ತಾರೆ, ನಾಳೆ ಅಥವಾ ನಾಡಿದ್ದು ಅವ್ರು ಏನು ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡುವಂಥ ನಿರೀಕ್ಷೆ ಇದೆ. ಅವ್ರು ಏನಾದರೂ ರಿಸಲ್ಟ್ ಅನೌನ್ಸ್ ಮಾಡೋ ಹಾಗಿದ್ದರೆ ಅದರ ಹಿಂದಿನ ದಿನ ನೋಟಿಫಿಕೇಷನ್ನ ಕೊಡ್ತಾರೆ. ಇದೇ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಥರ ಏನಾದರೂ ನೋಟಿಫಿಕೇಷನ್ ಬಂದರೆ ನಾನು ಖಂಡಿತವಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಯಾವ ಥರ ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು ಅಂಥೇಳಿ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ಬ್ರೌಸರಲ್ಲಿ ಬಂದುಬಿಟ್ಟು ನೀವು ಏನು ಅಂತ ಹೇಳಿದ್ರೆ KAR ರಿಸಲ್ಟ್ಸ್ ಅಂಥೇಳಿ ಟೈಪ್ ಮಾಡಿ. ಜಸ್ಟ್ KAR ರಿಸಲ್ಟ್ಸ್ ಈ ಥರ ಟೈಪ್ ಮಾಡಿದ ತಕ್ಷಣ ಸರ್ಚ್ ಕೊಡಿ. ಇಲ್ಲಿ ಬರುತ್ತೆ ನೋಡಿ, ಫಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 https://krresults.nic.in ಅಂತ ಇರುತ್ತಲ್ಲ, ಇದು ಆಫಿಷಿಯಲ್ ವೆಬ್ಸೈಟು, ಜೆನ್ಯೂನ್ ವೆಬ್ಸೈಟು, ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬಂತು ನೋಡಿ. ಇಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆದಮೇಲೆ SSLC ರಿಸಲ್ಟ್ ಅಂಥೇಳಿ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಏನು ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಏನು ಸಬ್ಮಿಟ್ ಕೊಟ್ಟರೆ ನಿಮ್ಮ ರಿಸಲ್ಟ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ನೀವು ನೋಡಬೇಕಾಗಿರೋದು ಇದು ಒಂದೇ ಈ ವೆಬ್ಸೈಟು, ಮತ್ತು ಆಗಲೇ ನಾನು ಹೇಳಿದ್ನೆಲ್ಲ ಆಫೀಸಿಯಲ್ ವೆಬ್ಸೈಟ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಅವೆರಡೇ ವೆಬ್ಸೈಟನ್ನು ನೋಡ್ತಾ ಇದ್ವಿ. ನೀವು ಯಾವುದೇ ಥರದ ಖಾಸಗಿ ವೆಬ್ಸೈಟನ್ನು ನೋಡಲಿಕ್ಕೆ ಹೋಗಬೇಡಿ. ಅವರು ದಿನ ಒಂದು ನಿಮಗೆ ನ್ಯೂಸ್ ಸೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಇವತ್ತೇ ರಿಸಲ್ಟ್ ಅನೌನ್ಸ್ ಆಗುತ್ತೋ, ಈ ಸದ್ಯ ಆಗುತ್ತೋ, ಹಾಗೆ ಹೀಗೆಲ್ಲ ನ್ಯೂಸನ್ನು ಹರಿಬಿಡ್ತಿರ್ತಾರೆ. ಖಾಸಗಿ ವೆಬ್ಸೈಟ್ ನೀವು ನೋಡ್ಲಿಕ್ಕೆ ಹೋಗ್ಬಿಡಿ. ಇದೊಂದು ವೆಬ್ಸೈಟು ಆಗಲೇ ಹೇಳಿದ್ನೆಲ್ಲ, ನಾನು ತೋರಿಸಿದ್ನೆಲ್ಲ, ಅದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಅವೆರಡೇ ವೆಬ್ಸೈಟು ನೋಡಬೇಕು ಅಂತ ಹೇಳಿದ್ರೆ. ಮತ್ತೇನು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾಳೆ ನಾಡಿದ್ದು ರಿಸಲ್ಟ್ ಅನೌನ್ಸ್ ಆದರೆ ಅದ್ರ ಹಿಂದಿನ ನೋಟಿಫಿಕೇಷನ್ ಬರುತ್ತೆ, ನಾನು ತಿಳಿಸ್ತೀನಿ. ನಾವು ಮಾಡೋವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.